ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 9 ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಇದರಲ್ಲಿರುವಂಥ 71 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಕರ್ನಾಟಕ ಪಿ ಯು ಬೋರ್ಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಅವರು ಕೊಟ್ಟಿರುವಂಥ 71 ಕ್ವೆಶನ್ಸ್ಗಳಲ್ಲಿ 4 ಆಪ್ಷನ್ಗಳ ಬೆಸ್ಟ್ ಆಪ್ಷನ್ ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ವಿಸ್ತಾರವಾಗಿ ಹೇಳ್ತಾ ಹೋಗ್ತಿದ್ದೀವಿ. ಸೊ let us start question number 1. Which MySQL data type is fixed length and pads unused space with blanks? ಸೊ ಯಾವ ಒಂದು MySQL ಡೇಟಾ ಟೈಪು ಸೊ ಫಿಕ್ಸ್ಡ್ ಲೆಂತ್ ಆಗಿ ಇರುತ್ತೆ, ಹಾಗೂ ಇನ್ ಕೇಸ್ ಯೂಸ್ ಆಗದಿರ್ತಕ್ಕಂಥ ಸ್ಪೇಸಸ್ನೆಲ್ಲನೂ ಕೂಡ ಬ್ಲ್ಯಾಂಕ್ ಆಗಿ ಪ್ಯಾಡ್ ಮಾಡ್ತಾ ಹೋಗುತ್ತೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಕ್ಯಾರೆಕ್ಟರ್ ಎನ್. What is the maximum length allowed for a varchar data type in MySQL? ಸೊ MySQLನಲ್ಲಿ varchar data typeಗೆ ಇರುವಂಥ ಸೊ ಸ್ಪೇಸ್ ಎಷ್ಟಪ್ಪ ಅಂತ ಹೇಳಿದ್ರೆ 65,535. Which data type should be used in MySQL to store values larger than 4,294,967,295? So that is option A, big integer. Which MySQL data type is used for ಸ್ಟೋರಿಂಗ್ ಡೇಟ್ಸ್ ಇನ್ ದ ಫಾರ್ಮ್ಯಾಟ್ 4 2m and 2ds? ಈ ಫಾರ್ಮ್ಯಾಟಲ್ಲಿ ಡೇಟ್ ವ್ಯಾಲ್ಯೂಸನ್ನು ಯಾವ ರೀತಿ ಸ್ಟೋರ್ ಮಾಡ್ತೀವಿ, ಸೊ ಯಾವ ಒಂದು ಡೇಟಾ ಟೈಪ್ ಬಳಸಬೇಕಾಗುತ್ತೆ? ಆಪ್ಷನ್ ಡಿ, ಡೇಟ್ ಡೇಟಾ ಟೈಪ್. ಹೌ ಮೆನಿ ಬೈಟ್ಸ್ ಡಸ್ ಎ ಫ್ಲೋಟ್ ಡೇಟಾ ಟೈಪ್ ಆಕ್ಯುಪೈ ಇನ್ MySQL? ಸೊ MySQLನಲ್ಲಿ ಫ್ಲೋಟ್ ಅನ್ನೋ ಡೇಟಾ ಟೈಪ್ ಎಷ್ಟು ಬೈಟ್ಸ್ ಅನ್ನು ತಗೊಳುತ್ತೆ? ಸೊ ದಟ್ ಈಸ್ ಆಪ್ಷನ್ ಬಿ, 4 bytes. Sixth one, why might a developer prefer varchar over character for storing names? ಸೊ ನೇಮ್ಸ್ಗಳನ್ನು ಸ್ಟೋರ್ ಮಾಡಬೇಕು ಅಂತಂದರೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಬದಲು ವ್ಯಾರ್ಕ್ಯಾರನ್ನು ಬಳಸ್ತಾರೆ. ಸೊ ಡೆವಲಪರ್ಸ್ ಆಗಿರ್ತಕ್ಕವರು ವ್ಯಾರ್ಕ್ಯಾರ್ ಅನ್ನೋ ಡೇಟಾ ಟೈಪ್ನ ಬಳಸ್ತಾರೆ. ಸೊ ಏನಕ್ಕಪ್ಪ ಅಂತಂದರೆ, ಸೊ ಹಿಯರ್ ಕ್ಯಾರೆಕ್ಟರ್ ಡೇಟಾ ಟೈಪ್ ವೇಸ್ಟ್ಸ್ ಆಫ್ ಸ್ಪೇಸ್ ಫಾರ್ ವೇರಿಯಬಲ್ ಲೆಂತ್ ಸ್ಟ್ರಿಂಗ್ಸ್. ಸೊ ಒಂದಷ್ಟು ಸ್ಪೇಸ್ಗಳನ್ನು ಇಲ್ಲಿ ವೇಸ್ಟ್ ಮಾಡ್ತಾ ಹೋಗುತ್ತೆ. Seventh one, a school database stores student roll numbers. Which data type is most appropriate and why? ಸೊ ಸ್ಕೂಲ್ನ ಒಂದು ಡೇಟಾಬೇಸ್ನಲ್ಲಿ ಸ್ಟೂಡೆಂಟ್ ರೋಲ್ ನಂಬರ್ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಬಟ್ ಯಾವ ಒಂದು ಡೇಟಾ ಟೈಪ್ ಮೂಲಕ ಈ ರೋಲ್ ನಂಬರ್ಸನ್ನು ಸ್ಟೋರ್ ಮಾಡ್ತಾರೆ, ಏನಕ್ಕೆ? ಸೊ ಏನಕ್ಕೆ ಅಂತ ಹೇಳಿದ್ರೆ, ರೋಲ್ ನಂಬರ್ ಅನ್ನೋದು ಕೇವಲ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ನ್ಯೂಮರಿಕಲ್ ವ್ಯಾಲ್ಯೂಸನ್ನು ನಾವು ಸ್ಟೋರ್ ಮಾಡಬೇಕು ಅಂತಂದರೆ ಇಂಟೀಜರ್ ಡೇಟಾ ಟೈಪ್ನ ಬಳಸಬೇಕಾಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಟ್. A developer uses a character 10 to store student names. What is a possible drawback of this choice? ಒಬ್ಬ ಡೆವಲಪರ್ ಆಗಿರ್ತಕ್ಕಂಥವ್ರು ಸ್ಟೂಡೆಂಟ್ ನೇಮ್ಸನ್ನು ಸ್ಟೋರ್ ಮಾಡೋದಕ್ಕೆ ಕ್ಯಾರೆಕ್ಟರ್ ಆಫ್ 10 ಸೈಜ್ ಡೇಟಾ ಟೈಪನ್ನು ಡಿಕ್ಲೇರ್ ಮಾಡಿಕೊಂಡ್ರೆ ಏನೆಲ್ಲ ಡ್ರಾಬ್ಯಾಕ್ ಆಗುತ್ತೆ ಅಂದರೆ, ಸೊ ಹಿಯರ್ ಕ್ಯಾರೆಕ್ಟರ್ ಆಲ್ವೇಸ್ ಸ್ಟೋರ್ಸ್ ಎಕ್ಸಾಕ್ಟ್ಲಿ 10 ಕ್ಯಾರೆಕ್ಟರ್ಸ್ ವೇಸ್ಟಿಂಗ್ ಸ್ಪೇಸಸ್. ಸೊ ಕೇವಲ 10 ಮೆಮೊರಿ ಬ್ಲಾಕನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ, ಅದು ಬಳಸ್ಕೊಳ್ಳುತ್ತೆ. ಸೊ ಉಳಿದಿದ್ದೆಲ್ಲನೂ ಕೂಡ ಸ್ಪೇಸನ್ನು ವೇಸ್ಟ್ ಮಾಡುತ್ತೆ. Ninth one, why might varchar be preferred over character for storing student address? ಸ್ಟೂಡೆಂಟ್ ಅಡ್ರೆಸ್ನ ಸ್ಟೋರ್ ಮಾಡಬೇಕಾದ್ರೆ ಸೊ ವ್ಯಾರ್ಕ್ಯಾರ್ ಡೇಟಾ ಟೈಪ್ನ ಬಳಸ್ತೀವಿ ಇನ್ಸ್ಟೆಡ್ ಆಫ್ ಕ್ಯಾರೆಕ್ಟರ್ ಡೇಟಾ ಟೈಪ್ಸ್. ಏನಕ್ಕೆ ಅಂತಂದರೆ, ಸೊ ಹಿಯರ್ ವ್ಯಾರ್ಕ್ಯಾರ್ ಸ್ಟೋರ್ಸ್ ಓನ್ಲಿ ದ ಆ್ಯಕ್ಚುಯಲ್ ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ವ್ಯಾರ್ಕ್ಯಾರ್ ಏನು ಮಾಡುತ್ತೆ ಅಂತಂದರೆ, ಅಡ್ರೆಸ್ ಇರುವಂಥ ಕಾಲಮ್ನಲ್ಲಿ ಎಷ್ಟು ಸ್ಟ್ರಿಂಗನ್ನು ಬಳಸ್ತೀವಿ ಅಷ್ಟನ್ನು ಮಾತ್ರ ಆ್ಯಕ್ಚುಯಲ್ ಲೆಂತನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಮೆಮೊರಿನ. ಸೊ ಯಾವುದೇ ರೀತಿಯಾದಂಥ ಮೆಮೊರಿ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. 10th one, a student's age is stored using integer data type. What kind of operations can be performed on this data? ಒಬ್ಬ ವಿದ್ಯಾರ್ಥಿಯ ಏಜನ್ನು ಇಂಟಿಜರ್ ಡೇಟಾ ಟೈಪ್ ನಾವು ಸ್ಟೋರ್ ಮಾಡಿದ್ರೆ ಸೊ ಯಾವ ರೀತಿಯೆಲ್ಲ ನಾವು ಆಪರೇಷನ್ಸನ್ನು ನಾವು ಪರ್ಫಾರ್ಮ್ ಮಾಡ್ಬೋದು ಆ ಒಂದು ಇಂಟಿಜರ್ ವ್ಯಾಲ್ಯೂ ಮೇಲೆ ಅಂದರೆ, ಸೊ ವಿ ಕ್ಯಾನ್ ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್ಸ್. ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? ಸೊ ಇಲ್ಲಿ ಕೊಟ್ಟಿರುವಂಥ ABCD ಆಪ್ಷನ್ಗಳಲ್ಲಿ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, MySQL ಸಾಫ್ಟ್ವೇರ್. 12, ವಿಚ್ SQL ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ಡೇಟಾ ಫ್ರಮ್ ಎ ಡೇಟಾಬೇಸ್? ಡೇಟಾಬೇಸ್ನಲ್ಲಿ ಇರುವಂಥ ಡೇಟಾನ ನಾವು ರಿಟ್ರೀವ್ ಮಾಡಬೇಕಾದ್ರೆ ಯಾವ ಒಂದು ಸ್ಟೇಟ್ಮೆಂಟಿಂದ ನಾವು ರಿಟ್ರೀವ್ ಮಾಡಬಹುದು ಅಥವಾ ಆಕ್ಸೆಸ್ ಮಾಡಬಹುದು? ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಸೆಲೆಕ್ಟ್.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ಎಸ್ ಕ್ಯೂ ಎಲ್. ಸೊ ಎಸ್ ಕ್ಯೂ ಎಲ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದಪ್ಪ ಅಂತಂದರೆ, ಸೊ ಆಪ್ಷನ್ ಡಿ ಓ, ದಟ್ ಈಸ್ ಎಸ್ ಕ್ಯೂ ಎಲ್ ಯೂಸಸ್ ಇಂಗ್ಲಿಷ್ ಲೈಕ್ ಸಿಂಟೆಕ್ಸ್. ವಿಚ್ ಪ್ರಾಂಪ್ಟ್ ಇಂಡಿಕೇಟ್ಸ್ ದಟ್ MySQL is ready to accept the SQL ಸ್ಟೇಟ್ಮೆಂಟ್. ಇಲ್ಲಿರುವಂಥ ಪ್ರಾಂಪ್ಟ್ಗಳಲ್ಲಿ ಯಾವ ಒಂದು ಪ್ರಾಂಪ್ಟ್ SQL ಸ್ಟೇಟ್ಮೆಂಟನ್ನು ತಗೊಳ್ಳೋದಕ್ಕೆ ರೆಡಿ ಇದೆ ಅನ್ನೋದು ತೋರಿಸುತ್ತೆ. ದಟ್ ಈಸ್ ಆಪ್ಷನ್ ಬಿ, MySQL ಗ್ರೇಟರ್ ದನ್ ಸಿಂಬಲ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫಿಕ್ಸ್ಡ್ ಲೆಂತ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಇನ್ MySQL. ಸೊ MySQLನಲ್ಲಿ ಫಿಕ್ಸ್ಡ್ ಲೆಂತ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಯಾವುದಪ್ಪ ಇದೆ ಅಂತ ಹೇಳಿದ್ರೆ, ದಟ್ ಈಸ್ ಆಪ್ಷನ್ ಬಿ, ಕ್ಯಾರೆಕ್ಟರ್ ಡೇಟಾ ಟೈಪ್ಸ್. Which constraint ensures that a column cannot have missing or unknown values? ಸೊ ಯಾವ ಒಂದು ಕನ್ಸ್ಟೆಂಟ್ ಮೂಲಕ ನಮಗೆ ತಿಳಿಯುತ್ತೆ ಅಂತಂದರೆ, ಒಂದು ಕಾಲಮ್ನು ಖಾಲಿ ಬಿಡಬಾರ್ದು ಅಥವಾ ಮಿಸ್ಸಿಂಗ್ ವ್ಯಾಲ್ಯೂಸ್ ಆಗಿರಬಾರ್ದು, ಮತ್ತು ಅನ್ನೋನ್ ವ್ಯಾಲ್ಯೂಸನ್ನು ಕೂಡ ನಾವಲ್ಲಿ ಸ್ಟೋರ್ ಮಾಡೋಕ್ಕೆ ಅವಕಾಶ ಇರಬಾರ್ದು. ಸೊ ಯಾವ ಒಂದು ಕನ್ಸ್ಟೆಂಟ್ ಇದನ್ನೆಲ್ಲ ಹೇಳುತ್ತೆ ಅಂತಂದರೆ, ದಟ್ ಈಸ್ ಆಪ್ಷನ್ ಸಿ, ನಾಟ್ ನನ್. ವಿಚ್ ಟೂ ಕನ್ಸ್ಟೆಂಟ್ಸ್ ರಿಸ್ಟ್ರಿಕ್ಟ್ಸ್ ರೇಂಜ್ ಫಾರ್ ಕಾಲಮ್ ವ್ಯಾಲ್ಯೂಸ್. ಯಾವ ಎರಡು ಕನ್ಸ್ಟೆಂಟ್ಗಳ ಮೂಲಕ ನಾವು ಕಾಲಮ್ ವ್ಯಾಲ್ಯೂಗಳಲ್ಲಿ ರೇಂಜನ್ನು ಫಿಕ್ಸ್ ಮಾಡ್ಬೋದು, ಕಂಡೀಷನ್ ಹಾಕ್ಬೋದು ಅಂದರೆ, ಸೊ ಆಪ್ಷನ್ ಡಿ, ಚೆಕ್, ಆ್ಯಂಡ್ ಒನ್ ಮೋರ್ ಆಪ್ಷನ್ ದಟ್ ಈಸ್ ಡಿಫಾಲ್ಟ್. ಸೊ ಈ ಎರಡು ಕನ್ಸ್ಟೆಂಟ್ಗಳ ಮೂಲಕ ನಾವು ರೆಸ್ಟ್ರಿಕ್ಷನ್ ಕೊಡಬಹುದು. ವಿಚ್ SQL ಕಮಾಂಡ್ ಡಿಸ್ಪ್ಲೇಸ್ ದ ಸ್ಟ್ರಕ್ಚರ್ ಆಫ್ ಎ ಟೇಬಲ್. ಯಾವ ಒಂದು SQL ಕಮಾಂಡಿಂದ ನಾವು ಟೇಬಲ್ನ ಸ್ಟ್ರಕ್ಚರ್ನ ಡಿಸ್ಪ್ಲೇ ಮಾಡ್ಬೋದು ಅಂದರೆ, ಸೊ ಆಪ್ಷನ್ ಬಿ, ಡಿಸ್ಕ್ರೈಬ್. ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಆ್ಯಡ್ ಎ ನ್ಯೂ ಕಾಲಮ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಟೇಬಲ್. ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಟೇಬಲ್ನಲ್ಲಿ ಹೊಸದಾಗಿ ಇನ್ನೊಂದು ಎರಡು ಕಾಲಮನ್ನು ಆ್ಯಡ್ ಮಾಡೋದಕ್ಕೆ ಯಾವ ಕಮಾಂಡ್ ಅಥವಾ ಸ್ಟೇಟ್ಮೆಂಟನ್ನು ಬಳಸ್ತೀವಿ ಅಂದರೆ, ಆಪ್ಷನ್ ಸಿ, ಆಲ್ಟರ್ ಟೇಬಲ್ ಆ್ಯಡ್. ವಿಚ್ ಕನ್ಸ್ಟ್ರೈಂಟ್ ಎನ್ಶೂರ್ಸ್ ದ್ಯಾಟ್ ನೋ ಟೂ ರೋಸ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಇನ್ ಎ ಕಾಲಮ್. ಯಾವ ಒಂದು ಕನ್ಸ್ಟ್ರೈಂಟ್ ಮೂಲಕ ಒಂದು ಕಾಲಮ್ನಲ್ಲಿ ಇರುವಂಥ ಮೆನಿ ರೋಸ್ ಆರ್ ಟೂ ರೋಸ್ ಸೇಮ್ ವ್ಯಾಲ್ಯೂಸನ್ನು ಇರಬಾರ್ದು ಅನ್ನೋದು ಹೇಳುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ, ಯುನಿಕ್. ಯುನಿಕ್ ಅಂದ್ರೆ ಬೇರೆ ಬೇರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟ್ರೂ ಅಬೌಟ್ ಫಾರಿನ್ ಕೀಸ್. ಫಾರಿನ್ ಕೀಸ್ ಬಗ್ಗೆ ಇರುವಂಥ ಸರಿಯಾದ ಹೇಳಿಕೆ ಯಾವುದು? ಸೊ ದಟ್ ಈಸ್ ಆಪ್ಷನ್ ಎ, ದೇ ಮಸ್ಟ್ ರೆಫರೆನ್ಸ್ ಎ ಪ್ರೈಮರಿ ಕೀ ಆರ್ ಯುನಿಕ್ ಕೀ ಇನ್ ಅನದರ್ ಟೇಬಲ್. ಫಾರಿನ್ ಕೀ ಆಗಿದ್ದ ಪಕ್ಷದಲ್ಲಿ ಆ ಒಂದು ಫಾರಿನ್ ಕೀ ಬೇರೆ ಟೇಬಲ್ಗಳಲ್ಲಿ ಇರ್ತವಂಥ ಪ್ರೈಮರಿ ಕೀನ ರೆಫರೆನ್ಸ್ ಆಗಿ ನಮಗೆ ಕೊಡಬೇಕಾಗುತ್ತೆ. ಸೊ ದೇ ಮಸ್ಟ್ ರೆಫರೆನ್ಸ್ ಎ ಪ್ರೈಮರಿ ಕೀ ಆರ್ ಯುನಿಕ್ ಕೀ ಇನ್ ಅನದರ್ ಟೇಬಲ್. Which one of the following SQL command is used to insert new records into a table? ಸೊ ಹೊಸದಾಗಿ ಒಂದು ರೋನ ಇನ್ಸರ್ಟ್ ಮಾಡೋದಾಗಲಿ, ಹೊಸದಾಗಿ ಒಂದು ರೆಕಾರ್ಡನ್ನು ಇನ್ಸರ್ಟ್ ಮಾಡೋದಾಗಲಿ ಯಾವ ಒಂದು SQL ಕಮಾಂಡನ್ನು ಬಳಸ್ತೀವಿ. ಸೊ ಇನ್ಸರ್ಟ್ ಮಾಡಬೇಕು ಅಂತ ಅಂದಾಗ, ಸೊ ದಟ್ ಈಸ್ ಆಪ್ಷನ್ ಬಿ, ಇನ್ಸರ್ಟ್ ಕಮಾಂಡ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪಾರ್ಟ್ ಆಫ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, DML. ಸೊ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಲ್ಲಿ ಬರುವಂಥ ಕಮಾಂಡ್ ಯಾವುದು? That is delete. What should be ensured before inserting a record with a foreign key? ಸೊ ಒಂದು ರೆಕಾರ್ಡ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಫಾರಿನ್ ಕೀ ಬಗ್ಗೆ ನಮಗೆ ತಿಳಿದಿರಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಸೊ ದ ರೆಫರೆನ್ಸ್ಡ್ ಟೇಬಲ್ ಮಸ್ಟ್ ಬಿ ಪಾಪ್ಯುಲೇಟೆಡ್. ರೆಫರೆನ್ಸ್ ಆಗಿ ತೆಗೆದುಕೊಳ್ಳುವಂಥ ಟೇಬಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿರಬೇಕಾಗತ್ತೆ. ಸೊ ಡೇಟಾ ಎಲ್ಲ ಫಿಲ್ ಆಗಿರಬೇಕಾಗತ್ತೆ. ವಿಚ್ ಫಾರ್ಮ್ಯಾಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟ್ ವ್ಯಾಲ್ಯೂಸ್ ಇನ್ MySQL. ಡೇಟ್ ವ್ಯಾಲ್ಯೂಗಳನ್ನು ನಾವು MySQLನಲ್ಲಿ ಯಾವ ಒಂದು ಫಾರ್ಮ್ಯಾಟ್ನಿಂದ ನೋಟೇಷನ್ ಕೊಡ್ತೀವಿ ಅಥವಾ ಐಡೆಂಟಿಫೈ ಮಾಡ್ತೀವಿ ಅಂದರೆ, ದಟ್ ಈಸ್ ಆಪ್ಷನ್ ಸಿ, 4 wise, 2m and 2d. ವಿಚ್ ಒನ್ ಆಫ್ ದ SQL ಕ್ಲಾಸ್ ಈಸ್ ಯೂಸ್ಡ್ ಟು ಫಿಲ್ಟರ್ ರೆಕಾರ್ಡ್ಸ್ ಬೇಸ್ಡ್ ಆನ್ ಎ ಕಂಡೀಷನ್. ಯಾವ ಒಂದು SQL ಕ್ಲಾಸನ್ನು ಬಳಸ್ಕೊಂಡು ರೆಕಾರ್ಡ್ಗಳನ್ನು ನಾವು ಫಿಲ್ಟರ್ ಮಾಡ್ತಾ ಬರ್ತೀವಿ. ಸೊ ರೆಕಾರ್ಡ್ ಅಂತಂದರೆ ರೋಲ್ಸ್ನ ನಾವು ಫಿಲ್ಟರ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ವೇರ್ ಕ್ಲಾಸ್. ದ ಕೀವರ್ಡ್ ಟು ರೀನೇಮ್ ಎ ಕಾಲಮ್ ಇನ್ ದ ಔಟ್ಪುಟ್ ಆಫ್ ಎ ಸೆಲೆಕ್ಟ್ ಕ್ವೈರಿ. ಸೊ ಕೊಟ್ಟಿರುವಂಥ ಒಂದು ಕಾಲಮ್ಗೆ ಹೊಸದಾಗಿ ಇನ್ನೊಂದು ಹೆಸರು ಕೊಡೋದಕ್ಕೆ ಅಥವಾ ರೀನೇಮ್ ಮಾಡೋದಕ್ಕೆ ಯಾವ ಒಂದು ಕೀವರ್ಡನ್ನು ಬಳಸ್ತೀವಿ ಅಂತಂದರೆ, ಆಪ್ಷನ್ ಸಿ, ಆಸ್. Which class ensures that duplicate values are not shown in the query result? ಯಾವ ಒಂದು ಕ್ಲಾಸ್ನ ಮೂಲಕ ಡೂಪ್ಲಿಕೇಟ್ ಅಂದರೆ ರಿಪೀಟೆಡ್ ವ್ಯಾಲ್ಯೂಸನ್ನು ನಾವು ಕ್ವೈರಿನಲ್ಲಿ ರಿಸಲ್ಟ್ನಲ್ಲಿ ತೋರಿಸಬಾರದು. ಸೊ ಯಾವ ಒಂದು ಕ್ಲಾಸು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಸೊ ದಟ್ ಈಸ್ ಆಪ್ಷನ್ ಬಿ, ಡಿಸ್ಟಿಂಕ್ಟ್. ವಿಚ್ ಆಪರೇಟರ್ ಈಸ್ ಯೂಸ್ಡ್ ಡಿಫೈನ್ ಎ ರೇಂಜ್ ಇನ್ SQL ಕ್ವೈರೀಸ್.
ಯಾವ ಒಂದು ಆಪರೇಟರ್ನ ಬಳಸ್ಕೊಂಡು ನಾವು ರೇಂಜನ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ಮಾರ್ಕ್ಸ್ ಬಂದು 0 to 100. ಸೊ ಹೈಟ್ ಬಂದು ಅರೌಂಡ್ 3 feet to 7 feet. ಸೊ ಲೈಕ್ ದಟ್. ಸೊ ವಿ ಕೆನ್ ಸೆಟ್ ದ ರೇಂಜ್ ವ್ಯಾಲ್ಯೂಸ್. ಸೊ ಅದನ್ನು ನಾವು ಸೆಟ್ ಮಾಡೋದಕ್ಕೋಸ್ಕರ ವಿ ಕೆನ್ ಯೂಸ್ ದ ಆಪರೇಟರ್ ಕಾಲ್ಡ್ ಬಿಟ್ವೀನ್ ಅನ್ನು ಬಳಸ್ಬೋದು. ಆಪ್ಷನ್ ಎ. ವಾಟ್ ಡಸ್ ದ ಆರ್ಡರ್ ಬೈ ಕ್ಲಾಸ್ ಡೂ ಇನ್ ಎಸ್ಕ್ಯೂಎಲ್? ಆರ್ಡರ್ ಬೈ ಕ್ಲಾಸು ಎಸ್ಕ್ಯೂಎಲ್ನಲ್ಲಿ ಏನು ಮಾಡುತ್ತೆ? ಸೊ ಆಪ್ಷನ್ ಎ, ಸಾರ್ಟ್ಸ್ ರೋ ಬೇಸ್ಡ್ ಆನ್ ಕಾಲಮ್ ವ್ಯಾಲ್ಯೂಸ್. ಸೊ ರೋ ವ್ಯಾಲ್ಯೂಸ್ಗಳನ್ನೆಲ್ಲ ಅರೇಂಜ್ ಮಾಡ್ತಾ ಬರುತ್ತೆ. ಸೊ ಅಸೆಂಡಿಂಗ್ ಆರ್ಡರ್ಲಾದ್ರೂ ಮಾಡ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್ಲಾದ್ರೂ ಅರೇಂಜ್ ಮಾಡ್ಬೋದು. ಸೊ ಇಟ್ಸ್ ಆಲ್ ಬೇಸ್ಡ್ ಆನ್ ದ ಕಾಲಮ್ ವ್ಯಾಲ್ಯೂಸ್. ವಿಚ್ ಆಪರೇಟರ್ ಈಸ್ ಯೂಸ್ಡ್ ಟು ಚೆಕ್ ಫಾರ್ ಮಿಸ್ಸಿಂಗ್ ಆರ್ ಅನ್ನೋನ್ ವ್ಯಾಲ್ಯೂಸ್? ಯಾವ ಒಂದು ಆಪರೇಟರ್ನ ನಾವು ಬಳಸ್ಕೊಂಡು ಮಿಸ್ಸಿಂಗ್ ವ್ಯಾಲ್ಯೂಸ್ ಮತ್ತು ಅನ್ನೋನ್ ವ್ಯಾಲ್ಯೂಸ್ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ ಅಂದರೆ ದಟ್ ಈಸ್ ಆಪ್ಷನ್ ಸಿ, ಈಸ್ ನಲ್. ದ ಎಸ್ಕ್ಯೂಎಲ್ ಆಪರೇಟರ್ ಈಸ್ ಯೂಸ್ಡ್ ಫಾರ್ ಸಬ್ಸ್ಟ್ರಿಂಗ್ ಪ್ಯಾಟರ್ನ್ ಮ್ಯಾಚಿಂಗ್. ಸೊ ಯಾವ ಒಂದು ಆಪರೇಟರ್ ಬಳಸ್ಕೊಂಡು ಸಬ್ಸ್ಟ್ರಿಂಗ್ನ ಮೇನ್ ಸ್ಟ್ರಿಂಗ್ ಜೊತೆ ಮ್ಯಾಚ್ ಮಾಡೋದಕ್ಕೆ ಬಳಸ್ತೀವಿ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಲೈಕ್ ಆಪರೇಟರ್. ವಾಟ್ ಡಸ್ ದ ಪರ್ಸೆಂಟೇಜ್ ವೈಲ್ಡ್ ಕಾರ್ಡ್ ರೆಪ್ರೆಸೆಂಟ್ ಇನ್ ಎಸ್ಕ್ಯೂಎಲ್? ಎಸ್ಕ್ಯೂಎಲ್ನಲ್ಲಿ ಪರ್ಸೆಂಟೇಜ್ ಸಿಂಬಲ್ ಅಂತ ಒಂದು ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಇದೆ. ಸೊ ಅದು ಏನು ಸೂಚಿಸುತ್ತೆ ಅಂತಂದರೆ ಸೊ 0, 1 ಆರ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಅಂದರೆ ಒಂದು ಕ್ಯಾರೆಕ್ಟರ್ ಆದರೂ ಮ್ಯಾಚ್ ಆಗ್ಬೋದು, ಮೋರ್ ದೆನ್ 1 ಕ್ಯಾರೆಕ್ಟರ್ಸ್ ಆದರೂ ಮ್ಯಾಚ್ ಆಗ್ಬೋದು, ಅಥವಾ 0 ಕ್ಯಾರೆಕ್ಟರ್ಸ್ ಆದರೂ ಮ್ಯಾಚ್ ಆಗ್ಬೋದು. ಅದನ್ನು ನಾವು ಚೆಕ್ ಮಾಡೋದಕ್ಕೋಸ್ಕರ ಒಂದು ನಾವು ಪರ್ಸೆಂಟೇಜ್ ವೈಲ್ಡ್ ಕಾರ್ಡನ್ನು ಬಳಸ್ತೀವಿ. ವಿಚ್ ಕ್ವೈರಿ ಸೆಲೆಕ್ಟ್ಸ್ ದ ಎಂಪ್ಲಾಯೀಸ್ whose name start with K? ಸೊ ಪರ್ಸೆಂಟೇಜ್ ವೈಲ್ಡ್ ಕಾರ್ಡನ್ನು ಇಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ಅಂತ ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ನೇಮ್ಸನ್ನು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ನೇಮ್ಸ್ ಸ್ಟಾರ್ಟಿಂಗ್ ವಿತ್ ಕೆ ಲೆಟರಿಂದ ಶುರುವಾದಂಥ ಎಲ್ಲ ನೇಮ್ಸ್ಗಳನ್ನು ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಕ್ವೈರಿ ಈಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ವೇರ್ ಈ ನೇಮ್ ಲೈಕ್ ವಿತಿನ್ ಸಿಂಗಲ್ ಕೋಟ್ ಕೆ ದೆನ್ ಪರ್ಸೆಂಟೇಜ್. ಸೊ ಯಾವೆಲ್ಲ ಒಂದು ನೇಮ್ಸ್ ಈ ನೇಮ್ಸ್ ಅಂತ ಇದೆಯೋ ಈ ನೇಮ್ ಕಾಲಮ್ನಲ್ಲಿ ಅಥವಾ ಈ ನೇಮ್ಸ್ ಫೀಲ್ಡ್ಗಳು ಸೊ ಕೆ ಲೆಟರಿಂದ ಶುರು ಆಗೋಂಥ ಎಲ್ಲ ಈ ನೇಮ್ಗಳು ಕೂಡ ನಮಗೆ ಎಂಪ್ಲಾಯ್ ಟೇಬಿಂದ ಡಿಸ್ಪ್ಲೇ ಆಗ್ತಾ ಬರುತ್ತೆ. ವಾಟ್ ಇಸ್ ದ ಕ್ವೈರಿ ಸೆಲೆಕ್ಟ್ ಈ ನೇಮ್ ಫ್ರಮ್ ಎಂಪ್ಲಾಯಿ ವೇರ್ ಈ ನೇಮ್ ಲೈಕ್ ಅಂಡರ್ಸ್ಕೋರ್ ಎ ಪರ್ಸೆಂಟ್ ರಿಟರ್ನ್ಸ್? ಸೊ ಪರ್ಸೆಂಟೇಜ್ ಅಂಡರ್ಸ್ಕೋರ್ ಎ ಪರ್ಸೆಂಟೇಜ್ ಅನ್ನೋದು ಏನನ್ನು ಡಿಸ್ಪ್ಲೇ ಮಾಡುತ್ತೆ ಅಂದರೆ ಸೊ ನೇಮ್ಸ್ ವಿತ್ ಎ ಆಸ್ ಅ ಸೆಕೆಂಡ್ ಕ್ಯಾರೆಕ್ಟರ್. ಸೊ ಎಲ್ಲ ನೇಮ್ಗಳು ಕೂಡ ಈ ನೇಮ್ಗಳು ಕೂಡ ಅದರಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಎ ಇಂದ ಶುರು ಆಗಬೇಕು. ಸೊ ಅದನ್ನು ಇಲ್ಲಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ವಿಚ್ ವೈಲ್ಡ್ ಕಾರ್ಡ್ ಈಸ್ ಯೂಸ್ಡ್ ಟು ಮ್ಯಾಚ್ ಎಕ್ಸಾಕ್ಟ್ಲಿ 1 ಕ್ಯಾರೆಕ್ಟರ್ ಇನ್ ಎಸ್ಕ್ಯೂಎಲ್? ಯಾವ ಒಂದು ವೈಲ್ಡ್ ಕಾರ್ಡನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ ಟು ಮ್ಯಾಚ್ ಓನ್ಲಿ 1 ಕ್ಯಾರೆಕ್ಟರ್? ಸೊ ದಟ್ ಈಸ್ ಆಪ್ಷನ್ ಬಿ, ಅಂಡರ್ಸ್ಕೋರ್ ಸಿ. ವಿಚ್ ಎಸ್ಕ್ಯೂಎಲ್ ಕಮಾಂಡ್ ಈಸ್ ಯೂಸ್ ಟು ಮಾಡಿಫೈ ಎಕ್ಸಿಸ್ಟಿಂಗ್ ಡೇಟಾ ಇನ್ ಎ ಟೇಬಲ್? ಟೇಬಲಲ್ಲಿ ಇರುವಂಥ ಸ್ಟೋರ್ ಆಗಿರ್ತಕ್ಕಂಥ ಡೇಟಾನ ಮಾಡಿಫೈ ಮಾಡೋದಕ್ಕೆ ಎಸ್ಕ್ಯೂಎಲ್ ಕಮಾಂಡ್ ಯಾವ್ದು ಬಳಸ್ತೀವಿ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ, ಅಪ್ಡೇಟ್. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ವೇರ್ ಕ್ಲಾಸ್ ಒಮಿಟೆಡ್ ಇನ್ ಆ್ಯನ್ ಅಪ್ಡೇಟ್ ಸ್ಟೇಟ್ಮೆಂಟ್? ಸೊ ನಾವು ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಇನ್ ಕೇಸ್ ವೇರ್ ಕ್ಲಾಸನ್ನು ನಾವು ಬಿಟ್ಟು ಅಂದರೆ ಯೂಸ್ ಮಾಡಲಿಲ್ಲ ಅಂದರೆ ಒಮಿಟ್ ಮಾಡಿದರೆ ಸೊ ಏನು ರಿಸಲ್ಟ್ ಬರುತ್ತೆ ಅಂದರೆ ಆಪ್ಷನ್ ಸಿ, ಆಲ್ ರೋಸ್ ಆರ್ ಅಪ್ಡೇಟೆಡ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸಿಂಟ್ಯಾಕ್ಸ್ ಟು ಅಪ್ಡೇಟ್ ಮಲ್ಟಿಪಲ್ ಕಾಲಮ್ಸ್ ಇನ್ ಎಸ್ಕ್ಯೂಎಲ್? ಸೊ ಮೋರ್ ದೆನ್ 1 ಕಾಲಮ್ಸನ್ನು ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಬೋದು, ಅದಕ್ಕೆ ಸಿಂಟ್ಯಾಕ್ಸ್ ಯಾವುದಪ್ಪ ಕರೆಕ್ಟ್ ಆಗಿರೋದು ಅಂದರೆ ದಟ್ ಈಸ್ ಆಪ್ಷನ್ ಬಿ, ಅಪ್ಡೇಟ್ ಟೇಬಲ್ ಸೆಟ್ ಕಾಲಮ್ 1 ಈಸ್ ಈಕ್ವಲ್ ಟು ವ್ಯಾಲ್ಯೂ 1, ಕಾಲಮ್ 2 ಈಸ್ ಈಕ್ವಲ್ ಟು ವ್ಯಾಲ್ಯೂ 2. ವಿಚ್ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ರಿಮೂವ್ ರೆಕಾರ್ಡ್ಸ್ ಫ್ರಮ್ ಎ ಟೇಬಲ್? ಸೊ ರೆಕಾರ್ಡ್ಸ್ ಅಂತಂದರೆ ರೋಸ್ ಅಥವಾ ಟಪಲ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ಬೇಡದೇ ಇರತಕ್ಕಂಥ ರೋ ಅಥವಾ ರೆಕಾರ್ಡನ್ನು ಅಥವಾ ಟಪಲನ್ನು ರಿಮೂವ್ ಮಾಡಬೇಕಂದ್ರೆ ಸೊ ವಿ ಕ್ಯಾನ್ ಯೂಸ್ ದ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ ಲೈಕ್ ಡಿಲೀಟ್. ಸೊ ಆಪ್ಷನ್ ಬಿ, ಡಿಲೀಟ್. ವಾಟ್ ಡಸ್ ದ ಪರ್ಸೆಂಟೇಜ್ ವೈಲ್ಡ್ ಕಾರ್ಡ್ ರೆಪ್ರೆಸೆಂಟ್ ಇನ್ ಎಸ್ಕ್ಯೂಎಲ್? ಸೊ ಪರ್ಸೆಂಟೇಜ್ ವೈಲ್ಡ್ ಕಾರ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 0, 1 ಆರ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ವಿಚ್ ಫಂಕ್ಷನ್ ರಿಟರ್ನ್ಸ್ ದ ನೇಮ್ ಆಫ್ ದ ಡೇ ಫ್ರಮ್ ಎ ಗಿವನ್ ಡೇಟ್? ಕೊಟ್ಟಿರುವಂಥ ಡೇಟ್ನಲ್ಲಿ ಸೊ ಆ ಡೇನ ನೇಮ್ನ ನಮಗೆ ಗೊತ್ತಾಗಬೇಕು. ಸೊ ಫಾರ್ ಎಕ್ಸಾಂಪಲ್ ಸಂಡೇ ಇದ್ರೆ ಸಂಡೇ, ಮಂಡೇ ಇದ್ರೆ ಮಂಡೇ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಡಿಸ್ಪ್ಲೇ. ಸೊ ಯಾವ ಫಂಕ್ಷನ್ ಯೂಸ್ ಆಗುತ್ತೆ ಅಂದರೆ ಸೊ ಡೇ ನೇಮ್ ಫಂಕ್ಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಪ್ಷನ್ ಬಿ.
What will be the query? Select month of 2003 11 28 return. ಇಲ್ಲಿ ಕೊಟ್ಟಿರುವಂಥ ಕ್ವೈರಿನಲ್ಲಿ ಮಂತ್ ನೇಮ್ ಫಂಕ್ಷನ್ ಬಳಸಿದ್ದಾರೆ. ಸೊ ಡೇಟ್ ಇನ್ಪುಟ್ ಕೊಟ್ಟಾಗಿದೆ. ಇದರಲ್ಲಿ ಮಂತ್ ನೇಮ್ ಏನಪ್ಪ, 11 ಅಂದರೆ ಯಾವ ಮಂತ್ ಆಗುತ್ತೆ ಅಂದರೆ ದಟ್ ಈಸ್ ನವೆಂಬರ್. ಸೊ ಆಪ್ಷನ್ ಬಿ, ನವೆಂಬರ್ ಇಸ್ ದ ಆನ್ಸರ್. ವಿಚ್ ಫಂಕ್ಷನ್ ಇಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಇಯರ್ ಫ್ರಮ್ ಎ ಡೇಟ್? ಸೊ ನಾವು ಏನಾದರೂ ಡೇಟನ್ನು ಎಂಟ್ರಿ ಆಗಿ ಕೊಟ್ಟರೆ, ಸೊ 4 2M ಮತ್ತು 2D ಫಾರ್ಮೆಟಲ್ಲಿ ಎಂಟ್ರಿ ಮಾಡಿದ್ರೆ ಆ ಒಂದು ಡೇಟ್ ಇನ್ಪುಟ್ನಲ್ಲಿ ಕೇವಲ ಇಯರ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಇಯರ್ ಫಂಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮಲ್ಟಿಪಲ್ ರೋ ಆರ್ ಅಗ್ರಿಗೇಷನ್ ಫಂಕ್ಷನ್? ಸೊ ಹಲವಾರು ರೋಗಳನ್ನು ಪ್ಲೇ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಒಂದು ಫಂಕ್ಷನ್ ಮಾಡ್ಬೋದು ಅಂತಂದರೆ ಯಾವ ಒಂದು ಫಂಕ್ಷನ್ ಮಾಡ್ಬೋದು ಅಂದರೆ ಈ ಕೊಟ್ಟಿರೋ ಲಿಸ್ಟಲ್ಲಿ. ಸೊ ವಿ ಕ್ಯಾನ್ ಪರ್ಫಾರ್ಮ್ ಮ್ಯಾಕ್ಸಿಮಮ್ ಫಂಕ್ಷನ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. What does the query select? Sum of sale price from a sale where customer ID is equal to C0001 do. So here option B adds sale price values for customer C0001. Which SQL function returns the average of values in a column? ಕಾಲಮ್ನಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ಗಳಿಗೆ ಆವ್ರೇಜ್ ತಗೊಳ್ಳುವಂಥ, ಆವ್ರೇಜ್ ಕೊಡುವಂಥ ಫಂಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ AVG function, that is average function, option B. What does the count, that is star function returns? Count function ನಮಗೆ ಏನು ರಿಟರ್ನ್ ಮಾಡುತ್ತೆ ಅಂದರೆ ದಟ್ ಈಸ್ ಟೋಟಲ್ ನಂಬರ್ ಆಫ್ ರೋಸ್ ಇನ್ ಎ ಟೇಬಲ್. ಸೊ ಒಂದು ಟೇಬಲಲ್ಲಿ ಎಷ್ಟು ರೋಸ್ ಇದೆ ಅನ್ನೋದನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ. ವಿಚ್ ಫಂಕ್ಷನ್ ಇಗ್ನೋರ್ಸ್ ನಲ್ ವ್ಯಾಲ್ಯೂಸ್ ವೈಲ್ ಕೌಂಟಿಂಗ್? ಸೊ ಇನ್ ಕೇಸ್ ನಾವೇನಾದ್ರು ನಲ್ ಅಂತ ಮೆನ್ಷನ್ ಮಾಡಿದರೆ ವ್ಯಾಲ್ಯೂಸ್ಗಳನ್ನು, ಸೊ ಕೌಂಟಿಂಗ್ ಸಮಯದಲ್ಲಿ ನಾವು ಅದನ್ನು ಇಗ್ನೋರ್ ಮಾಡಿಕೊಂಡು ಕೌಂಟಿಂಗ್ ಕೊಡುತ್ತೆ. ಸೊ ಯಾವುದಪ್ಪ ಫಂಕ್ಷನ್ ಅಂತಂದರೆ ದಟ್ ಈಸ್ ಆಪ್ಷನ್ ಬಿ ಕೌಂಟ್ ದೆನ್ ಕಾಲಮ್. ವಾಟ್ ವಿಲ್ ಬಿ ದ ಕ್ವೈರಿ? ಸೆಲೆಕ್ಟ್ ಕೌಂಟ್ ಡಿಸ್ಟಿಂಕ್ಟ್ ಮಾಡೆಲ್ ಫ್ರಮ್ ಇನ್ವೆಂಟರಿ ರಿಟರ್ನ್. ಸೊ ಯಾವ ಒಂದು ಕ್ವೈರಿ ಮೂಲಕ ಈ ರಿಸಲ್ಟ್ ಬರುತ್ತೆ ಅಂದರೆ ನಂಬರ್ ಆಫ್ ಯುನಿಕ್ ಮಾಡೆಲ್ಸ್ ಟೈಪ್ಸ್. ಸೊ ಏನೆಲ್ಲ ಮಾಡೆಲ್ಸ್ ಇದೆ, ಡಿಸ್ಟಿಂಕ್ಟ್ ಅಂತ ಬಳಸಿದ್ದೀವಿ. ಸೊ ಡಿಸ್ಟಿಂಕ್ಟ್ಸ್ ಅಂದರೆ ಬೇರೆ ಬೇರೆ ಮಾಡೆಲ್ಸ್ಗಳನ್ನು ನಮಗೆ ಇಲ್ಲಿ ಕೌಂಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ದಟ್ ಈಸ್ ನಂಬರ್ ಆಫ್ ಯುನಿಕ್ ಮಾಡೆಲ್ಸ್ ವಿಲ್ ಬಿ ಡಿಸ್ಪ್ಲೇಡ್. ವಿಚ್ ಅಗ್ರಿಗೇಟ್ ಫಂಕ್ಷನ್ ರಿಟರ್ನ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ಎ ಕಾಲಮ್? ಸೊ ಯಾವ ಒಂದು ಅಗ್ರಿಗೇಟ್ ಫಂಕ್ಷನಿಂದ ನಾವು ಲಾರ್ಜೆಸ್ಟ್ ವ್ಯಾಲ್ಯೂ ತಗೋಬಹುದು? ಸೊ ದಟ್ ಈಸ್ ಆಪ್ಷನ್ ಬಿ ಮ್ಯಾಕ್ಸ್ ಫಂಕ್ಷನ್. ವಾಟ್ ಈಸ್ ದ ಔಟ್ಪುಟ್ ಆಫ್ ಸೆಲೆಕ್ಟ್ AVG ಆಫ್ ಪ್ರೈಸ್ ಫ್ರಮ್ ಇನ್ವೆಂಟರಿ ವೇರ್ ಮಾಡೆಲ್ ಈಸ್ ಈಕ್ವಲ್ ಟು LXI? ಸೊ ಆನ್ಸರ್ ಏನು ಬರುತ್ತೆ ಅಂತಂದರೆ ಆವ್ರೇಜ್ ಪ್ರೈಸ್ ಆಫ್ LXI ಮಾಡೆಲ್ ಕಾರ್ಸ್ ಬರುತ್ತೆ. ವಿಚ್ ಆಪರೇಷನ್ ಕಂಬೈನ್ಸ್ ಟೂ ರೋಸ್ ಫ್ರಮ್ ಟೂ ಟೇಬಲ್ಸ್ ಆ್ಯಂಡ್ ರಿಮೂವ್ಸ್ ಡೂಪ್ಲಿಕೇಟ್ಸ್? ಎರಡು ಟೇಬಲ್ನಲ್ಲಿ ಇರುವಂಥ ರೋಗಳನ್ನು ಕಂಬೈನ್ ಮಾಡುತ್ತೆ ಆ್ಯಂಡ್ ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ರಿಮೂವ್ ಮಾಡುತ್ತೆ. ಯಾವ ಒಂದು ಆಪರೇಷನ್ ಅಂತಂದರೆ ದಟ್ ಈಸ್ ಯೂನಿಯನ್ ಆಪರೇಷನ್. ವಾಟ್ ಡಸ್ ದ ಇಂಟರ್ಸೆಕ್ಟ್ ಆಪರೇಷನ್ ರಿಟರ್ನ್? ಇಂಟರ್ಸೆಕ್ಟ್ ಆಪರೇಷನ್ ಏನು ಮಾಡುತ್ತೆ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಡಿಸ್ಪ್ಲೇ ಕಾಮನ್ ರೋಸ್ ಫ್ರಮ್ ಬೋತ್ ಟೇಬಲ್ಸ್. ಎರಡೂ ಟೇಬಲ್ನಲ್ಲಿ ಇರುತ್ತಂಥ ಸಾಮಾನ್ಯವಾದಂಥ ಅಂದರೆ ಸಿಮಿಲಾರ್ ಇರ್ತಕ್ಕಂಥ ರೋಸ್ಗಳನ್ನು ಅದು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ವಿಚ್ ಆಪರೇಷನ್ ರಿಟರ್ನ್ಸ್ ರೋಸ್ ವಿಚ್ ಆರ್ ಇನ್ ದ ಫಸ್ಟ್ ಟೇಬಲ್ ಬಟ್ ನಾಟ್ ಇನ್ ದ ಸೆಕೆಂಡ್ ಒನ್? ಸೊ ಇರುವಂತಹ ಎರಡು ಟೇಬಲ್ಗಳಲ್ಲಿ ಫಸ್ಟ್ ಟೇಬಲ್ನಲ್ಲಿ ಇರುವಂಥ ರೋಸನ್ನು ಡಿಸ್ಪ್ಲೇ ಮಾಡ್ಕೊಳ್ಳುತ್ತೆ, ಸೆಕೆಂಡ್ ಟೇಬಲ್ ಇರುವಂಥ ರೋಸನ್ನು ಬಿಟ್ಬಿಡುತ್ತೆ. ಸೊ ಯಾವುದಪ್ಪ ಅಂತಂದರೆ ದಟ್ ಈಸ್ ಮೈನಸ್. Which of the following conditions must be met to apply union, intersect or minus operations? ಯಾವ ಒಂದು ಷರತ್ತಿನ ಆಧಾರದ ಮೇಲೆ ನಾವು ಯೂನಿಯನ್, ಇಂಟರ್ಸೆಕ್ಟ್ ಮತ್ತು ಮೈನಸ್ ಆಪರೇಷನ್ ಅಪ್ಲೈ ಮಾಡಬಹುದು? ಸೊ ಹಿಯರ್ ಟೇಬಲ್ಸ್ ಮಸ್ಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ಮ್ಯಾಚಿಂಗ್ ಡೇಟಾ ಟೈಪ್ಸ್. ಪ್ರತಿ ಟೇಬಲ್ಗಳಲ್ಲಿ ಕೂಡ ನಂಬರ್ ಆಫ್ ಕಾಲಮ್ಸ್ಗಳು ಸೇಮ್ ಇರಬೇಕು ಮತ್ತು ಡೇಟಾ ಟೈಪ್ಸ್ಗಳು ಕೂಡ ಮ್ಯಾಚ್ ಆಗಬೇಕು. ಸೊ ಈ ರೀತಿ ಇದ್ದಂಥ ಸಮಯದಲ್ಲಿ we can apply all these operations. What will be the result of a dance intersection music content? So dance ಮತ್ತೆ ಮ್ಯೂಸಿಕ್ ಇದನ್ನ ಇಂಟರ್ಸೆಕ್ಟ್ ಆಪರೇಷನ್ ಬಳಸಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂದರೆ, ಸೊ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಬೋತ್ ಇವೆಂಟ್ಸ್, ಎರಡೂ ಇವೆಂಟ್ಗಳಲ್ಲಿ ಭಾಗವಹಿಸುವಂತಹ ಸ್ಟೂಡೆಂಟ್ಸ್ಗಳನ್ನ ನೇಮು ಡಿಸ್ಪ್ಲೇ ಆಗ್ತಾ ಬರುತ್ತೆ. ವಾಟ್ ಡಸ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಟೇಬಲ್ಸ್ ರಿಟರ್ನ್? ಕಾರ್ಟೇಷಿಯನ್ ಪ್ರಾಡಕ್ಟ್ ಏನಾದ್ರು ತಗೊಂಡ್ರೆ ಎರಡು ಟೇಬಲ್ಗಳ ಮಧ್ಯೆ ಏನು ರಿಸಲ್ಟ್ ಬರುತ್ತೆ ಅಂದರೆ
ಆಲ್ ಕಾಂಬಿನೇಷನ್ಸ್ ಆಫ್ ರೋಸ್ ಫ್ರಮ್ ಬೋತ್ ದ ಟೇಬಲ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಎರಡೂ ಟೇಬಲ್ಗಳಲ್ಲಿರುವಂಥ ರೋಗಳನ್ನು ಕಂಬೈನ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಇಫ್ ಟೇಬಲ್ ಎ ಹ್ಯಾಸ್ 4 rows, ಮೊದಲನೇ ಟೇಬಲ್ ಎ ನಲ್ಲಿ 4 rows ಇದೆ, ಅಂಡ್ ಟೇಬಲ್ ಬಿ ಹ್ಯಾಸ್ 5 rows. ಸೊ ಎರಡನೇ ಟೇಬಲ್ ಅಲ್ಲಿ 5 rows ಇದೆ. ಹೌ ಮೆನಿ ರೋಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್, ಎಷ್ಟು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಎ ಇಂಟು ಬಿ, ಸೊ ಅಥವಾ ಎ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಿ ಅಂತ ಹೇಳ್ತೀವಿ. ಸೊ 4 into 5, 4 5s are 20. ಸೊ ಆನ್ಸರ್ ಬಿ 20. What is the degree of the resulting relation when two tables of a degree 3 are combined by Cartesian product? So degree ಅಂತಂದ್ರೆ ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳ್ತೀವಿ. ಸೊ ಏನು ಡಿಸ್ಪ್ಲೇ ಮಾಡುತ್ತೆ ಅಂತಂದ್ರೆ ರಿಸಲ್ಟಿಂಗ್ ರಿಲೇಷನ್ ವೆನ್ ಟೂ ಟೇಬಲ್ಸ್ ಆಫ್ ಡಿಗ್ರಿ 3, ಎರಡೂ ಟೇಬಲ್ನ ಡಿಗ್ರಿ ಬಂದು 3 ಇದ್ದಾಗ, ಸೊ ಆರ್ ಕಂಬೈನ್ಡ್ ಬೈ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದರೆ ದಟ್ ಈಸ್ ಆನ್ಸರ್ ಬಿ 6. Which class is used to filter rows after applying Cartesian product based on a condition? ಯಾವ ಒಂದು ಕ್ಲಾಸನ್ನು ನಾವು ಬಳಸ್ತೀವಿ? ಕಾರ್ಟೇಶಿಯನ್ ಪ್ರಾಡಕ್ಟ್ ಆದಮೇಲೆ ಕೆಲವೊಂದನ್ನು ಫಿಲ್ಟರ್ ಮಾಡಬೇಕಂದ್ರೆ ಯಾವ ಒಂದು ಕ್ಲಾಸನ್ನು ಬಳಸ್ತೀವಿ ಅಂತಂದರೆ ದಟ್ ಈಸ್ ವೇರ್ ಕ್ಲಾಸ್. ವಾಟ್ ಡಸ್ ದ ಜಾಯಿನ್ ಆಪರೇಷನ್ ಡೂ ಇನ್ ಎಸ್ಕ್ಯೂಎಲ್? ಜಾಯಿನ್ ಆಪರೇಷನ್ ಏನು ಮಾಡುತ್ತೆ ಅಂತಂದರೆ, ಸೊ ದಟ್ ಈಸ್ ಇಟ್ ಕಂಬೈನ್ಸ್ ದ ರೋಸ್ ಫ್ರಮ್ 2 tables ಬೇಸ್ಡ್ ಆನ್ ಎ ಕಂಡೀಷನ್. ಎರಡು ಟೇಬಲ್ಗಳಿರ್ತಕ್ಕಂಥ ರೋಗಳನ್ನು ಕಂಬೈನ್ ಮಾಡುತ್ತೆ, ಬಟ್ ಬೇಸ್ಡ್ ಆನ್ ದ ಕಂಡೀಷನ್, ಯಾವ ಕಂಡೀಷನ್ ಕೊಟ್ಟಿದ್ದೀವಿ ಅದರ ಆಧಾರದ ಮೇಲೆ ಕಂಬೈನ್ ಮಾಡ್ತಾ ಹೋಗುತ್ತೆ. ವಿಚ್ ಜಾಯಿನ್ ಟೈಪ್ ರಿಮೂವ್ಸ್ ರಿಡೆಂಡೆಂಟ್ ಕಾಲಮ್ಸ್ ವೆನ್ ಜಾಯಿನಿಂಗ್ 2 tables ವಿತ್ ಎ ಕಾಮನ್ ಆಟ್ರಿಬ್ಯೂಟ್? ಯಾವ ಒಂದು ಜಾಯಿನ್ ಟೈಪು ನಮಗೆ ರಿಡೆಂಡೆಂಟ್ ಕಾಲಮ್ಸನ್ನ ರಿಮೂವ್ ಮಾಡ್ತಾ ಹೋಗುತ್ತೆ? ಸೊ ದಟ್ ಈಸ್ ಆಪ್ಷನ್ ನ್ಯಾಚುರಲ್ ಜಾಯಿನ್ ಅಂತ ಕರಿತೀವಿ. What is the result of the query? Select star from uniform. You join cost C on u dot u code is equal to C dot u code. So answer is only rows with a matching u code from both tables. So ಎರಡು ಟೇಬಲ್ ಇಂದ ನಮಗೆ ಮ್ಯಾಚಬಲ್ ಆಗಿರುವಂಥ ರೋಸ್ಗಳನ್ನ ಡಿಸ್ಪ್ಲೇ ಮಾಡುತ್ತೆ. How many join operations are needed to combine n tables using equality condition? So ನಮಗೆ ಜಾಯಿನ್ ಆಪರೇಷನ್ಸ್ ಬಳಸೋದ್ರಿಂದ ಎಷ್ಟು ಜಾಯಿನ್ ಆಪರೇಷನ್ಸ್ ನಾವು ಬಳಸಬೇಕಾಗುತ್ತೆ? needed to combine n tables. So your answer is n-1. Identify the correct date function from the following. So date function ಯಾವುದಪ್ಪ ಅಂತಂದ್ರೆ that is option C, now. The SQL command to modify the structure of the table. So ಇರುವಂಥ ಟೇಬಲ್ನ ಸ್ಟ್ರಕ್ಚರನ್ನು ಮಾಡಿಫೈ ಮಾಡಬೇಕಂತಂದರೆ we can go with option D, alter. Next, the most popular query language used by RDBMS is, so ಯಾವುದಪ್ಪ ಅಂತ ಹೇಳಿದ್ರೆ that is MySQL. Which of the following is a string single row built-in function? So that is length function. So single row ನಲ್ಲಿ ಅಪ್ಲೈ ಮಾಡುವಂಥ ಫಂಕ್ಷನ್. Which data type is used to hold numbers with decimal points? ಡೆಸಿಮಲ್ ಪಾಯಿಂಟ್ ಅಲ್ಲಿ ನಂಬರ್ಗಳನ್ನು ಸ್ಟೋರ್ ಮಾಡಿಡೋದಕ್ಕೆ ಯಾವುದನ್ನು ಬಳಸ್ತೀವಿ ಅಂದರೆ that is option A, float. And the last one is the class used to enforce condition is, so that is option D, where. So ಇಲ್ಲಿವರೆಗೆ 71 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದಾಗಿದೆ. ಈ ಒಂದು 71 ಆನ್ಸರ್ಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ದಲ್ಲಿ ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದಲ್ಲಿ ಸೊ ಕಮೆಂಟ್ಸ್ಗಳ ಮೂಲಕ ಕಮೆಂಟ್ ಹಾಕಿ, ಸೊ ರಿಪ್ಲೈ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನುಳಿದಂತಹ ವಿದ್ಯಾರ್ಥಿ ವೃಂದದವರಿಗೆ ಹಾಗೂ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ thank you for watching In Detail YouTube channel all in one. Thank you so much.